ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅರಣ್ಯ ಏನಿದು ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಿದ್ದಾರೆ. 15 ದಿನಗಳಾದ್ರೂ ಕೂಡ ಒಂದೇ ಒಂದು ಚಿರತೆಯನ್ನ ಸೆರೆ ಹಿಡಿಯಕ್ಕಾಗ್ತಾ ಇಲ್ವಾ ನಿಮ್ ಕೈಯಿಂದ ಅಂತ. ಬೆಂಗಳೂರಿನ ಮಹಾನಗರದ ಒಳಗಡೆ ಚಿರತೆ ಓಡಾಡ್ತಾ ಇದ್ರು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಬ್ಯಾಡ್ರಹಳ್ಳಿ ಭಾರತ್ ನಗರದಲ್ಲಿ ಚಿರತೆ ಓಡಾಡ್ತಾ ಇದ್ರು, ನೀವೇನು ಮಾಡ್ತಿದ್ದೀರಿ? ಎಲ್ಲೋ ಒಂದು ಕಡೆ ಬೋನ್ ಹಾಕಿ ಕುಳಿತುಕೊಂಡ್ರೆ ಚಿರತೆ ಬಂದು ಬಿಡುತ್ತಾ? ಆ ಬೋನ್ಗೆ ಬೀಳ್ಬೇಕು ಅಂತ ಬಂದ್ಬಿಡುತ್ತಾ ಚಿರತೆ? ನೈಸ್ ರಸ್ತೆ ಬ್ಯಾಡ್ರಹಳ್ಳಿ ಭಾರತ್ ನಗರದ ಜನ ಹೇಗೆ ಭಯಭೀತರಾಗಿದ್ದಾರೆ ಗೊತ್ತಾ? ಹಗಲು ರಾತ್ರಿ ಹೊರಗಡೆ ಓಡಾಡದೆ ಜೀವ ಭಯದಲ್ಲಿ ಸ್ಥಳೀಯರಿದ್ದಾರೆ. ರಾತ್ರಿ ಆದ್ರೆ ಸಾಕು ಚಿರತೆ ಓಡಾಡುತ್ತೆ. ಸಿಸಿಟಿವಿಯಲ್ಲಿ ಸರಿಯಾಗಿದೆ ಆ ದೃಶ್ಯ. ನೀವು ಮಾತ್ರ ಹಗಲು ಹೊತ್ತಿನಲ್ಲಿ ಚಿರತೆ ಹಿಡಿತೀವಿ ಅಂತ ಕುಳಿತುಕೊಂಡಿದ್ದೀರಿ. ರಾತ್ರಿ ಆದ್ರೆ ಓಡಾಡುತ್ತೆ ಚಿರತೆ. ಅರಣ್ಯಾಧಿಕಾರಿಗಳೇ ಈಗ್ಲಾದ್ರೂ ಅಲರ್ಟ್ ಹಾಕಿ ರಾತ್ರಿ ಹೊತ್ತು ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿ ಅಂತ ಜನ ಕೇಳ್ತಿದ್ದಾರೆ. ಸಂಜೆ ಆದ್ರೆ ಸಾಕು, ಕತ್ಲಾದ್ರೆ ಸಾಕು, ಮನೆ ಬಿಟ್ಟಾಚೆ ಬರಲ್ಲ ಜನ. ಎಂಥದ್ದೇ ಎಮರ್ಜೆನ್ಸಿ ಇದ್ರೂ ಕೂಡ ಬರಕ್ಕಾಗಲ್ಲ. ಚಿರತೆ ಯಾವ ಕ್ಷಣಕ್ಕೆ ಎಲ್ಲ ಅಟ್ಯಾಕ್ ಮಾಡುತ್ತೋ ಗೊತ್ತಿಲ್ಲ. ಯಾಕಂದ್ರೆ ರಾತ್ರಿ ಹೊತ್ತಲ್ಲಿ ಓಡಾಡಿರುವ ದೃಶ್ಯಗಳು ಬಹುತೇಕ ಕಡೆ ಸೆರೆ ಸಿಕ್ಕಿದೆ. ಅದನ್ನ ತೋರಿಸಿದ್ರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಹೆಂಗೆ ಗೊತ್ತಾ, ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ತಿಂಡಿ ಗಿಂಡಿ ಮಾಡ್ಕೊಂಡು ಬೆಳಗ್ಗೆ ಎದ್ದು ಬಂದು ಕಾರ್ಯಾಚರಣೆ ಪ್ರಾರಂಭ ಮಾಡ್ತೀವಿ ಅಂತ. ಇವ್ರು ಹೋದಾಗ ಚಿರತೆ ಬಂದ್ಬಿಡುತ್ತೆ, ಅದನ್ನ ಸೆರೆ ಹಿಡಿಯಕ್ಕಾಗತ್ತೆ. ಆಗ್ತಾನೆ ಇಲ್ಲ. ಅದೇ ಕಾರಣಕ್ಕೆ ಹಗಲು ರಾತ್ರಿ ಅನ್ನೋದೇ ಕಾರ್ಯಾಚರಣೆ ಮಾಡಿ ಚಿರತೆ ಸೆರೆ ಹಿಡಿಬೇಕು, ಇನ್ಯಾರ್ದೋ ಮೇಲೆ ದಾಳಿ ಮಾಡಿ ಇನ್ಯಾವುದೋ ಜೀವ ಹೋಗೋ ತನಕ ಕಾಯೋದು ಬೇಡ ಅಂತ ಅಲರ್ಟೇ ಆಗ್ತಿಲ್ವಲ್ಲ, ಅದೇ ವಿಪರ್ಯಾಸ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವಾಗ ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾರೋ ಆಗ ಚಿರತೆ ಕಾಣಿಸ್ಬೇಕು. 24x7 ಅಟ್ಲೀಸ್ಟ್ ಕಾರ್ಯಾಚರಣೆ ಮಾಡೋಣ, ಇದು ಜೀವದ ಪ್ರಶ್ನೆ, ಚಿರತೆ ಸೆರೆ ಹಿಡಿಯೋಣ ಅಂತ ಅಲರ್ಟೇ ಆಗ್ತಿಲ್ವಲ್ಲ, ಇದು ವಿಪರ್ಯಾಸ ಅನಿಸ್ತಾ ಇರೋದು. ಶ್ರುತಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲೊಂದ್ ಕಡೆ ನಿದ್ದೆಲಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಬ್ಯಾಡಹಳ್ಳಿ ಸಮೀಪದ ಭಾರತ್ ನಗರದಲ್ಲಿ ಕಳೆದ 15 ದಿನಗಳಿಂದ ಚಿರತೆ ಓಡಾಟವನ್ನ ಮಾಡ್ತಾ ಇದೆ. ಅದು ಕೂಡ ರಾತ್ರಿ ಸಮಯದಲ್ಲಿ ಓಡಾಟವನ್ನ ಮಾಡ್ತಾ ಇದೆ. ಈ ವಿಚಾರವನ್ನ ಸ್ಥಳೀಯರು ಅರಣ್ಯ ಇಲಾಖೆ ಗಮನಕ್ಕೆ ತಂದಿದ್ರು ಕೂಡ ಕೇವಲ ಎಲ್ಲೋ ಒಂದ್ ಕಡೆ 1 ಅಥವಾ 2 ಕಡೆ ಬೋನನ್ನ ಇಟ್ಟು ನಾವು ಚಿರತೆ ಹಿಡಿತಾ ಇದೀವಿ ಅನ್ನುವಂತ ಒಂದು ತೋರ್ಪಡಿಕೆ ಕೆಲಸವನ್ನ ಮಾಡ್ತಿದ್ದಾರೆ ಬಿಟ್ರೆ ನಿಜವಾಗ್ಲೂ ಚಿರತೆ ಎಲ್ಲೆಲ್ಲಿ ಓಡಾಟವನ್ನ ಮಾಡ್ತಿದೆ ಆ ಭಾಗದಲ್ಲಿ ಕಾರ್ಯಾಚರಣೆ ನಡೆಸಿ ಅದನ್ನ ಹಿಡಿಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂತ ಒಂದು ಬೇಸರವನ್ನ ನಿವಾಸಿಗಳು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಅರಣ್ಯ ಅಧಿಕಾರಿಗಳನ್ನ ನಂಬ್ಕೊಂಡ್ರೆ ನಾವು ನಮ್ಮ ಜೀವನ ಸಾಗೋದಿಲ್ಲ ಅನ್ನುವಂತಹ ಒಂದು ಅರ್ಥಂತಹ ನಿವಾಸಿಗಳು ತಮ್ಮ ಗೋಡೆಯ ಮೇಲೆ ಅಥವಾ ತಮ್ಮ ಕಾಂಪೌಂಡ್ನ ಮೇಲೆ ಚಿರತೆ ಎಚ್ಚರಿಕೆ ಅನ್ನುವಂತ ಒಂದು ಪೋಸ್ಟರ್ ಅನ್ನು ಅಂಟಿಸಿ ಪರೋಕ್ಷವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಹೀಗಿದ್ರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ನಾವಿಲ್ಲ ಬೋನ್ ಇಟ್ಟಿದೀವಿ, ಅಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರೋದು ಹೆಂಗೆ ಅಂದ್ರೆ ನಾವು ಬೋನ್ ಇಟ್ಟಿರುವಂತ ಜಾಗದಲ್ಲೇ ಚಿರತೆ ಬಂದು ಬೀಳ್ಬೇಕು ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಕಳೆದ 15 ದಿನಗಳಿಂದ ಈ ರೀತಿಯಾದಂತಹ ಸಮಸ್ಯೆ, ಅದು ಕೇವಲ ಒಂದೇ ಒಂದು ಚಿರತೆ ಓಡಾಟವನ್ನ ಮಾಡ್ತಾ ಇದೆ. ಬಹುತೇಕ ಆ ಭಾಗದಲ್ಲಿ ಇರುವಂತಹ ಎಲ್ಲಾ ಮನೆಗಳ ಸಿಸಿಟಿವಿಯಲ್ಲೂ ಕೂಡ ಎಲ್ಲೆಲ್ಲಿ ಚಿರತೆ ಓಡಾಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹೀಗಿದ್ರು ಕೂಡ ಯಾಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇನ್ನೂ ಕೂಡ ನಿದ್ದೆಯಲ್ಲಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆಯನ್ನ ನಿವಾಸಿಗಳು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ನಿವಾಸಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ, ಪತ್ರಗಳನ್ನ ಕೊಟ್ಟಿದ್ದಾರೆ. ಸರ್, ಈ ಭಾಗದಲ್ಲಿ ಓಡಾಡ್ತಾ ಇದೆ, ಕಳೆದ 10-12 ದಿನಗಳಿಂದ ಈ ಭಾಗದಲ್ಲಿ ಹೆಚ್ಚು ಓಡಾಡ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಕೇವಲ ಅಂದ್ರೆ ಚಿರತೆ ಕಾಣಿಸ್ಕೊಂಡಾಗ ಮಾತ್ರ ಕಾರ್ಯಾಚರಣೆ ನಡೆಸ್ತಾರೆ ಬಿಟ್ರೆ ಅದಾದ ಮೇಲೆ ಅಂದ್ರೆ ಕಳೆದ 15 ದಿನಗಳಿಂದ ನಾವು ನೋಡ್ತಾ ಹೋಗೋದಾದ್ರೆ 2 ಅಥವಾ 3 ದಿನ ಮಾತ್ರ ಅವರು ಕಾರ್ಯಾಚರಣೆ ನಡೆಸಿ ಸುಮ್ಮನಾಗಿರ್ತಾರೆ ಬಿಟ್ರೆ ಅದನ್ನ ಸೀರಿಯಸ್ ಆಗಿ ಹಿಡಿಯುವಂತ ಕೆಲಸಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗ್ತಿಲ್ಲ ಅನ್ನುವಂತ ಒಂದು ಗಂಭೀರ ಆರೋಪ ನಿವಾಸಿಗಳು ಮಾಡ್ತಿದ್ದಾರೆ. ಜೊತೆಗೆ ಇನ್ನೊಂದು ಮನವಿಯನ್ನ ಮಾಡ್ತಿದ್ದಾರೆ, ನಾವ್ ಇಲ್ಲಿರುವಂತವ್ರು ಕಷ್ಟಪಟ್ಟು ಮನೆಯನ್ನ ಕಟ್ಕೊಂಡು ಜೀವನವನ್ನು ನಡೆಸ್ತಾ ಇದೀವಿ, ನಾವು ಜೀವನ ಸಂತೋಷವಾಗಿ ನಡೆಸಬೇಕು, ನಮ್ಮ ಜೀವನ ಸುಗಮವಾಗಿ ಇರಬೇಕು ಅಂತಂದ್ರೆ ನೀವು ಒಂಟಿ ಚಿರತೆಯನ್ನ ಏನು ಕಾಣಿಸ್ಕೊಳ್ತಾ ಇದೆ ಆ ಚಿರತೆಯನ್ನ ಹಿಡಿಬೇಕು, ನಾವು ನೆಮ್ಮದಿಯ ಜೀವನವನ್ನ ನಡೆಸಬೇಕು ಅಂತಂದ್ರೆ ಅದಕ್ಕೆ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಒಂದು ಪರಿಪರಿಯಾಗಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಸೊ ಈಗಲಾದ್ರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗ್ಬೇಕಾಗತ್ತೆ, ಓಡಾಡ್ತಾ ಇರುವಂತಹ ಚಿರತೆಯನ್ನ ಹಿಡಿಯುವಂತ ಕೆಲಸಕ್ಕೆ ಮುಂದಾಗ್ಬೇಕಾಗಿದೆ. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.